ವಾಣಿ ಅಂತ. ನಾನು ಆಕ್ಚುಲಿ ಕ್ಲಾಸ್ ತಗೊಂಡಿದ್ ನನ್ನ ಮಗಳಿಗೋಸ್ಕರ. ನನ್ನ ಮಗಳು ಬಂದು ಆಕ್ಚುಲಿ ಈಗ ಥರ್ಡ್ ಗ್ರೇಡ್. ಅವಳಿಗೆ ಸ್ವಲ್ಪ ಮೆಮೊರಿ ಅನ್ನೋದಕ್ಕಿಂತ ಅವಳು ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಇತ್ತು. ಯಾಕಂದ್ರೆ ಈಗೇನೋ ಮಾಡ್ತಿರ್ತಾಳೆ, ಸಡನ್ ಆಗಿ ಇದ್ದಕ್ಕಿದ್ದಂಗೆ ಇನ್ನೊಂದು ನೆನಪಾಗತ್ತೆ, ಅದು ಇನ್ನೊಂದು ಡೈವರ್ಟ್ ಆಗತ್ತೆ, ಆ ತರ ಇತ್ತು. ಅವಳು ಒಂದ್ ಕಡೆ ಕೂರ್ಸೋದೇ ಕಷ್ಟ ಇತ್ತು. ಬಟ್ ಆಕ್ಚುಲಿ ನಂಗೆ ಸರ್ ಸ್ಟಾರ್ಟಿಂಗ್ ಹೇಳಿದ್ರು ಇದು 10 years ಅಂಡ್ ಅಬೋವ್ ಅಂತ. ಬಟ್ ಅವಳು 8 years. ಬಟ್ ಐ ಸ್ಟಿಲ್ ರಿಕ್ವೆಸ್ಟೆಡ್, ನೀವ್ ಕೂತ್ಕೊಬೇಕು ಅಂತ ಅಂದ್ರು. ನಾ ಕೂತ್ಕೊಂಡೆ. ಬಟ್ ನಾನು ಅವಳಿಗೆ ಹೇಳ್ಬಿಟ್ಟಿದ್ದೆ ಇದು ನಿನ್ ಕ್ಲಾಸು ನಂದಲ್ಲ ಅಂತ ಹೇಳಿ ಅವಳನ್ನ ಕೂರ್ಸಿದ್ದೆ. ಬಟ್ ವೆರಿ ಸರ್ಪ್ರೈಸಿಂಗ್ ಟುಡೇ. ಅವಳು ಒಂದು 18 ಲೈನ್ ಐಟಮ್ಸ್ ಒಂದು ಪೊಯಮ್ ನಾವ್ ಹೇಳ್ಕೊಟ್ಟೇ ಇಲ್ಲ. ಅವಳು ಅದ್ ಹೆಂಗ್ ಹೇಳಿದ್ಲು ಅಂತ ನನ್ಗೆ ಈಗ್ಲೂ ಗೊತ್ತಿಲ್ಲ ಮೇಡಮ್. ಬೆಳಗ್ಗೆ ಒಂದ್ಸರಿ ಅವ್ರ ಅಪ್ಪ ಹೇಳ್ಕೊಟ್ಟಿದ್ದು ಅಷ್ಟೇ ನೆನಪು ನನ್ಗೆ. ಅವಳು ಅದನ್ನ ರೀಕಾಲ್ ಮಾಡಿದ್ಲು, ಅದ್ ಹೆಂಗ್ ಹೇಳಿದ್ಲು 18 ಲೈನ್ ಐಟಮ್ಸ್ ಅಂತ. ವಾರದಿಂದ ಹೇಳ್ಕೊಟ್ಟೇ ಇಲ್ಲ. ಐ ವಾಸ್ ಇನ್ ದ ಕ್ಲಾಸ್. ಓಕೆ. ಅವಳು ಅದ್ ಹೆಂಗ್ ಹೇಳಿದ್ಲು ಅಂತ ಗೊತ್ತಿಲ್ಲ. ಬಟ್ ತುಂಬಾ ಚೇಂಜಸ್ ಇದೆ. ಆಮೇಲೆ ತುಂಬಾ ಪಾಯಿಂಟ್ಸ್ ಎಲ್ಲ ಮಾಡ್ಕೊಂಡು ನೆನ್ಪಿಟ್ಕೊಳ್ಳೋಷ್ಟಕ್ಕೆ ಹೆಲ್ಪ್ ಆಗತ್ತಿದ್ದು. ಆಮೇಲೆ ಫುಲ್ ಪ್ಯಾರಾ ಓದೋ ಬದಲು ಇಂಪಾರ್ಟೆಂಟ್ ಪಾಯಿಂಟ್ಸ್ ಪಿಕಪ್ ಮಾಡಿ ಹೇಗ್ ಮಾಡೋದು. ನಂಬರ್ಸ್, ಅವಳಿಗೆ ನಂಬರ್ಸ್ ಅಂದ್ರೆ ಇಷ್ಟ. ಶಿ ಇಸ್ ಗುಡ್ ಇನ್ ನಂಬರ್ಸ್. ಸೊ ಅವಳಿಗೆ ಅದು ಆಕ್ಚುಲಿ 1 2 3 4 ನಾನು ಮಧ್ಯ ಅಟೆಂಡ್ ಮಾಡೋದು, ಮೀಟಿಂಗ್ ಹೋಗೋದು ಎಲ್ಲ ಮಾಡ್ತಿದ್ರೆ ಅವಳಿಗೆ ಇನ್ನೂ ನೆನಪಿದೆ. 6 ಅಂದ್ರೆ ಯಾವ ನಂಬರು, 7 ಅಂದ್ರೆ ಯಾವುದು. ಸೊ ಓಕೆ. ಓಕೆ. 200 ಒಂದು ಚಾರ್ಟ್ ಮಾಡಿ ಅವಳ ರೂಮಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ. ತುಂಬಾ ಹೆಲ್ಪ್ಫುಲ್ ಆಯ್ತು. ಈ ಏಜ್ಗೆ ಕೊಟ್ಟಿದ್ದು ತುಂಬಾ ಹೆಲ್ಪ್ಫುಲ್ ಆಯ್ತು. ಯಾಕಂದ್ರೆ ನಾವ್ ಈಗಿಂದನೇ ಇದನ್ನ ಸ್ಟಾರ್ಟ್ ಮಾಡ್ಬಿಟ್ರೆ ಅವ್ರು 8 9th ಬರೋಷ್ಟೊತ್ತಿಗೆ ಅವ್ರಿಗೆ ಅವರೇ ಪ್ರಿಪೇರ್ ಆಗಕ್ ಸ್ಟಾರ್ಟ್ ಮಾಡ್ತಾರೆ. They don't expect anything from us. So nice madam, very nice class. And thank you so much. And